ಹಲೋ ಸ್ನೇಹಿತರೆ, ಹೇಗಿದ್ದೀರಾ ಸ್ನೇಹಿತರೆ? ರೇಷನ್ ಕಾರ್ಡ್ ಹೊಸದಾಗಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ, ದಾಖಲಾತಿಗಳು ಏನೇನು ಬೇಕು, ಎಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಅದೇ ರೀತಿ ಯಾವ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಬಿಟ್ಟಿರ್ತಾರೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಅದೇ ರೀತಿ ಪ್ರಾಕ್ಟಿಕಲ್ ಆಗಿ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ಏನು ಅಂದರೆ, ಈ ವಿಡಿಯೋಗೆ ನಾನು 100 ಲೈಕ್ಸನ್ನು ಟಾರ್ಗೆಟ್ಸನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋಗೆ ಪ್ರತಿಯೊಬ್ಬರು ಸಹ ಒಂದು ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸತ್ರ ಮೊದಲನೇದಾಗಿ ಏನು ಮಾಡ್ತೀರಾ ಅಂದರೆ, ಆಧಾರ್ ನಂಬರು ಮತ್ತು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಮುಂದೆ ಅಂತ ಇಲ್ಲಿ ಆಪ್ಷನ್ಸ್ ಕಾಣಿಸ್ತಿದೆಯಲ್ಲ, ಆ ಮುಂದೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಬಯೋಮೆಟ್ರಿಕ್ ಸೆಕ್ಯೂರಿಟಿ ಸೆಲೆಕ್ಷನ್ ಮಾಡಿಕೊಂಡು ಬಯೋಮೆಟ್ರಿಕ್ ಕೊಟ್ಟು ನಾನು OTP ಮೂಲಕ ಮಾಡ್ತಾಯಿದ್ದೀನಿ. ನಂದೇ ಬಯೋಮೆಟ್ರಿಕ್ ಕೊಡ್ತಾ ಇದ್ದೀನಿ, ಬಟ್ ನಾಟ್ ವೆರಿಫೈಡ್ ಅಂತ ತೋರಿಸಿದೆ, ನೋಡ್ತಾ ಇದ್ದೀರಾ. ಈಗ ಮತ್ತೆ ಇನ್ನೊಂದು ಸರಿ 3 ಸಾರಿ ಬಯೋಮೆಟ್ರಿಕನ್ನು ಫೇಲ್ ಮಾಡೋದ ನಂತರ ಏನಾಗುತ್ತೆ ಅಂದರೆ OTP ಆಪ್ಷನ್ಸನ್ನು ತೋರಿಸುತ್ತೆ. ಆ ನಂತರ ಏನು ಮಾಡಬೇಕು, ಹೊಸದಾಗಿ OTP ಮೂಲಕನೇ ಅರ್ಜಿಯನ್ನು ಸಲ್ಲಿಸ್ಬೋದು. ಇದು 2ನೇ ಸರಿ ನೋಡ್ತಾ ಇದ್ದೀರಾ. ಹಾಗೆ ಮತ್ತೆ ಸೆಕ್ಯೂರಿಟಿ ಬಯೋಮೆಟ್ರಿಕ್ ಕೊಟ್ಟು ಆನಂತರ ಕ್ಯಾಪ್ಚಾ ಎಂಟ್ರಿ ಮಾಡಿ ವೆರಿಫೈ ಮಾಡಿದ ತಕ್ಷಣ ನೆಕ್ಸ್ಟು ನಾಟ್ ವೆರಿಫೈಡ್ ಅಂತ ಬರ್ತದೆ, ನೋಡ್ಕೊಳ್ರಿ. ಈ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅಲ್ಲಿ ನೋಡಿ OTP ಆಪ್ಷನ್ಸ್ ಬಂದಿದೆ. ಕ್ಲಿಕ್ ಮಾಡಿದ ತಕ್ಷಣ OTP ಬರುತ್ತೆ ನೋಡಿ. ಅಲ್ಲೇ OTP ಎಂಟ್ರಿ ಮಾಡಿ, ಯಾವ ರೀತಿ ಕ್ಯಾಪ್ಚಾ ಎಂಟ್ರಿ ಮಾಡಿ ನೆಕ್ಸ್ಟ್ ಮುಂದೆ ಅಂತ ಕೊಟ್ಟರೆ ಅದು ಲಾಗಿನ್ ಆಗುತ್ತೆ. ಹಂಗೆ ರೀ ಒಂದು 2 ಮಿನಿಟ್ಸ್ OTP ಎಂಟ್ರಿ ಮಾಡಿ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ತೊಗೊಳುತ್ತೆ ಅಂತ ಹೇಳ್ಬೋದು. ನೀವೇನಾದರೂ OTP ಮೂಲಕ ಮಾಡೋರಾಗಿದ್ದರೆ ಅಥವಾ ಏನಾದರೂ ಕಸ್ಟಮರ್ಸ್ ಇಲ್ಲ ಅಂದರೆ ನೀವು ಆರಾಮಾಗಿ OTP ಮೂಲಕ ತಿದ್ದುಪಡಿನೂ ಮಾಡ್ಬೋದು, ಹೊಸ ಅರ್ಜಿನೂ ಮಾಡ್ಬೋದು. ಪ್ರತಿಯೊಂದೂ ಸಹ OTP ಮೂಲಕನೇ ಮಾಡ್ಬೋದು, ಏನು ಸಮಸ್ಯೆ ಆಗೋದಿಲ್ಲ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಕೊಡೋಣ. OTP ಮೂಲಕ ಮಾಡ್ಬೋದು, ಪ್ರತಿಯೊಂದು ಅಪ್ಲಿಕೇಶನ್ಸು ಸಹ ಹಾಕ್ಬೋದು. ಕೆಲವೊಂದು ಸರಿ ಸರ್ವರ್ ಇಶ್ಯೂ ಇದ್ದರೆ ತೊಗೊಳ್ಳೋದಿಲ್ಲ. ಈಗ ನೆಕ್ಸ್ಟ್ ಕೊಟ್ಟಿದ ತಕ್ಷಣ ಇಲ್ಲಿ ಸೇರಿಸಿ ಅಂತ ಕೆಳಗಡೆ ಕಾಣಿಸಿದೆ, ಅವ್ರ ಫೋಟೋ, ಅವ್ರ ಡೀಟೇಲ್ಸ್ ಬಂತು. ಆನಂತರ ನೆಕ್ಸ್ಟು ಇನ್ನೊಬ್ರು ಇದ್ದಾರೆ, ಇನ್ನೊಬ್ರು ಸಹ ಅದೇ ರೀತಿ OTP ಮೂಲಕನೇ ಸೇರ್ಪಡೆಯನ್ನು ಮಾಡಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಹೊಸ ಅರ್ಜಿ ಇದು, ಅರ್ಥ ಆಯ್ತಾ? ತಿದ್ದುಪಡಿ ಅಲ್ಲ, ಹೊಸ ಅರ್ಜಿ. ಅವ್ರ ಫೋನ್ ನಂಬರ್ ಎಂಟ್ರಿ ಮಾಡ್ಕೊಳ್ಳೋಣ, ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋದು. ಆನಂತರ ನೆಕ್ಸ್ಟು ಮುಂದೆ ಅನ್ನೋ ಒಂದು ಆಪ್ಷನ್ಸ್ ಇದೆ, ಎದುರುಗಡೆ ಒಂದು ಅದರ ಮೇಲೆ ಕ್ಲಿಕ್ ಮಾಡೋಣ. ಆನಂತರ ಅಲ್ಲಿ ಒಂದು ಡಿಕ್ಲರೇಷನ್ ಒಂದು ಇದಿರ್ತದೆ ಪಾಯಿಂಟು, ಅದನ್ನು ಸೆಲೆಕ್ಷನ್ ಮಾಡಿಕೊಂಡು ಬಯೋಮೆಟ್ರಿಕ್ ಸೆಲೆಕ್ಷನ್ ಮಾಡಿಕೊಂಡು ಸೆಕ್ಯೂರಿಟಿ ಸೆಲೆಕ್ಷನ್ ಮಾಡಿಕೊಂಡು ಬಯೋಮೆಟ್ರಿಕ್ ಕೊಡೋಣ. 3 ಸಾರಿ ಇದು ಅಷ್ಟೇ, 3 ಸಾರಿ ಬಯೋಮೆಟ್ರಿಕನ್ನು ಫೇಲ್ ಮಾಡಲೇಬೇಕು. ಫೇಲ್ ಮಾಡಿ ಆದ ನಂತರ ಏನು ಮಾಡುತ್ತೆ, OTP ಮುಖಾಂತರನೇ ಒಂದು ಎಂಟ್ರಿ ಮಾಡಿಕೊಂಡು ಒಂದು ಸೇರ್ಪಡೆನ ಮಾಡಿಸ್ಕೊಳ್ಬೇಕಾಗುತ್ತೆ. ವೆಯ್ಟ್ ಮಾಡಿ, ನೋಡ್ತಾ ಇದ್ದೀರಲ್ಲ. ಫಸ್ಟು ಬಯೋಮೆಟ್ರಿಕ್ ಕೊಟ್ಟಿದ್ದೀನಿ, ಅಥವಾ ನಾಟ್ ವೆರಿಫೈಡ್ ಅಂತ ಬಂತು. ಇದೇ ರೀತಿ ಸೇಮ್, ಅರ್ಥ ಆಯಿತಾ? ಪ್ರತಿಯೊಬ್ಬರದ್ದು ಸಹ ಹಾಕಬೇಕಾದ್ರೆ ಇದೇ ರೀತಿ 3 ಸಾರಿ ಫೇಲ್ ಮಾಡಬೇಕು. ನಾನು ಇದನ್ನು ಸ್ಕಿಪ್ ಮಾಡಿದ್ದೀನಿ. ಈಗ ಫಾರ್ ಜಸ್ಟ್ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ಗೆ ಇಲ್ಲಿ ನಾವು ಎಂಟ್ರಿ ಮಾಡಿರ್ತೀವಲ್ಲ, ಆ ನಂಬರು ಸಹ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋದೇ ಆಗಿರಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಏನಾಗಿರ್ತದೆ ಅಂದರೆ ಅದಕ್ಕೆ OTP ಹೋಗಿರ್ತದೆ. ಅದು OTP ಎಂಟ್ರಿ ಮಾಡಿಬಿಟ್ಟು ಮುಂದೆ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಅವ್ರ ಫೋಟೋ ಡೀಟೇಲ್ಸ್ ಎಲ್ಲ ತೋರಿಸ್ತದೆ, ನೋಡ್ತಾ ಇದ್ದೀರಾ. ನಾನು ಬ್ಲರ್ ಮಾಡಿದ್ದೀನಿ ಅಷ್ಟೇ, ಏನೇನೂ ಇಲ್ಲ. ಬಟ್ ನೋಡ್ತಾ ಇದ್ದೀರಾ, ಇಲ್ಲಿ ಮುಂದೆ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಸೇರಿಸಿ ಅನ್ನೋ ಒಂದು ಆಪ್ಷನ್ಸ್ ಬರ್ತದೆ. ಆನಂತರ ಇಬ್ಬರು ಸೇರ್ಪಡೆ ಆಗ್ತಾರೆ. ಏನಾದರೂ ನೀವು ಮಕ್ಕಳನ್ನು ಸೇರ್ಪಡೆ ಮಾಡಿಸ್ಬೇಕು ಅಂದರೆ ಅಲ್ಲಿ ಮಗುದು ಆಧಾರ್ ನಂಬರ್ ಹಾಕಬೇಕು. ಮಾಮೂಲಿ ಇಲ್ಲಿ ಫಸ್ಟು ಏನು ಮಾಡ್ತೀರಾ ಗೊತ್ತಾ, ಇದು ಕಡೆ ಸೈಡು ಮಾಮೂಲಿ ಚೈಲ್ಡ್ ಆ್ಯಡ್ ಅಂತ ಏನೋ ಇರ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೇನು ಮಾಡ್ತೀರಾ ಅಂದರೆ ಕೆಳಗಡೆ ಆಧಾರ್ ಕಾರ್ಡ್ ನಂಬರು ಅದಕ್ಕೆ ಲಿಂಕ್ ಆಗಿರೋಂಥದ್ದು ಮೊಬೈಲ್ ನಂಬರನ್ನು ನೀವು ಇದು ಮಾಡಬೇಕಾಗುತ್ತೆ. ಆನಂತರ ನಿಮಗೆ ಆಪ್ಷನ್ಸು ಸಿಗುತ್ತೆ. ನಾನು ಜಸ್ಟ್ ಪ್ರಾಕ್ಟಿಕಲಾಗಿ ತೋರಿಸ್ತಾರದಷ್ಟೇ, ನಿಮ್ಗೆ ಹೇಳಬೇಕು ಅಂತ ಯಾವುದೇ ಮಗುನ ಸೇರ್ಪಡೆ ಅಂತೂ ನಾನು ಮಾಡಿಸಲ್ಲ, ಅರ್ಥ ಆಯ್ತಾ? ಜಸ್ಟ್ ಇಬ್ಬರದು ರೇಷನ್ ಕಾರ್ಡು ಮಾಡಬೇಕು. ಬಟ್ ಈ ಥರ ಮಾಡಿಕೊಂಡು ಡೈರೆಕ್ಟಾಗಿ OTP ಮೂಲಕನೇ ನೀವು ಮಕ್ಕಳದಾದರೆ ಬಯೋಮೆಟ್ರಿಕ್ ಏನೂ ಕೇಳೋದಿಲ್ಲ, ಅರ್ಥ ಆಯ್ತಾ? 6 ವರ್ಷದ ಒಳಗಿನ ಮಕ್ಕಳಾದರೆ ಬಯೋಮೆಟ್ರಿಕ್ ಕೇಳೋದಿಲ್ಲ. ಡೈರೆಕ್ಟಾಗಿ ಏನು ಮಾಡ್ತಾರೆ ಅಂದರೆ ಒಂದು OTP ಮೂಲಕನೇ ಡೈರೆಕ್ಟಾಗಿ ಮಾಡ್ಬೋದು. ನೋಡಿದ್ರೆ ಬಯೋಮೆಟ್ರಿಕ್ಗೆ ಕೊಟ್ಟಿಲ್ಲ, ಇಮಿಡಿಯೇಟ್ಲಿ OTP ಬಂದ್ಬಿಡ್ತು. ಈ ಥರ ನೀವು ಮಕ್ಕಳನ್ನು ಸಹ ಸೇರ್ಪಡೆಯನ್ನು ಮಾಡಿಸ್ಬೋದು, ಅರ್ಥ ಆಯ್ತಾ? ಈಗ ಏನು ಮಾಡಬೇಕು ಅಂದರೆ ನೆಕ್ಸ್ಟು ಸ್ಟೆಪ್ ಯಾವ ರೀತಿ ಇರ್ತದೆ, ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಒಂದು ಡೌಟ್ಸ್. ಇಷ್ಟಾಗಿದ್ದ ತಕ್ಷಣ ಎಷ್ಟೋ ಜನ ಮಾಮೂಲಿ ಏನು ಮಾಡಿರ್ತಾರೆ ಅಂದರೆ ನೆಕ್ಸ್ಟ್ ಸ್ಟೆಪ್ಪು ಮುಂದೆ ಸರ್ವರ್ ಇಶ್ಯೂಗಳಿರ್ತದೆ, ಹೋಗೋದೆಲ್ಲ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿರ್ತದೆ. ಅವ್ರಿಗೆಲ್ಲ ಏನು ಅಂದರೆ ಮೇಯ್ನಾಗಿ ಈ ಥರ ಒಂದು ಸ್ಟೇಜ್ ಬರುತ್ತೆ. ಆ ನಂತರ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಹಾಕ್ಬಿಟ್ಟು ವೆರಿಫೈ ಮಾಡಿದ್ರೆ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಸರಿ ಇದು ಮಾಡ್ತದೆ, ತೋರಿಸ್ತದೆ. ಅಲ್ಲಿ ವೆರಿಫೈ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಈ ಥರ ಬರುತ್ತೆ, ನೋಡ್ತಾ ಇದ್ದೀರಲ್ಲ.
ನೋಡ್ತಾ ಇದ್ದೀರಾ, ಈ ಥರ ಬಂತು. ಎಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೇಯ್ನಾಗಿ ಈ ಥರ ಬರುತ್ತೆ. ಅದೇ ರೀತಿ ಕ್ಲಿಕ್ ಮಾಡಿಕೊಂಡು ಕ್ಯಾಪ್ಚಾ ಎಂಟ್ರಿ ಮಾಡಿ ಮುಂದೇನು ಆಪ್ಷನ್ಸ್ ಮೇಲೆ ಕೊಟ್ಟರೆ ಅಂದರೆ ಅದನ್ನೇನೂ ಇಲ್ಲ, ಇದು ಮಗುವುದಂತ ಅವಾಗಲೇ ಮಾಡಿದ್ದು, ಅದು ಪೆಂಡಿಂಗ್ ಇತ್ತು. ನೋಡ್ತಾ ಇದ್ದೀರಾ, ನಾನು ಜಸ್ಟ್ ತೋರಿಸೋದಕ್ಕಷ್ಟೇ ಇವಾಗ ಇದನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ, ಮಕ್ಕಳನ್ನು ಸೇರ್ಪಡೆ ಮಾಡೋದು. ಆನಂತರ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಇರ್ತದೆ ಅಂದರೆ, ಕೆಳಗಡೆ ಬಂದಿದ ತಕ್ಷಣ ಕ್ಯಾಶ್ ಟು ಇನ್ಕಮ್ ಸರ್ಟಿಫಿಕೇಟ್ಗಳನ್ನ ವೆರಿಫೈ ಮಾಡಬೇಕು. ಎಲ್ಲರದ್ದಿದ್ದರೆ ಎಲ್ಲರದ್ದು ವೆರಿಫೈ ಮಾಡಿ, ಇಲ್ಲ ಅಂದರೆ ಯಾರ್ದಾದ್ರೂ ಒಬ್ಬರದ್ದಿದ್ರೆ ಫ್ಯಾಮಿಲಿನಲ್ಲಿ ಆಟೋಮೆಟಿಕ್ಕಾಗಿ ಅರ್ಜಿ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಏನು ಸಮಸ್ಯೆಗಳು ಆಗೋದಿಲ್ಲ. ಇಮಿಡಿಯೇಟ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡ್ತಾ ಇದ್ದೀರಲ್ಲ, ಅಲ್ಲಿ ಕಾಲಮಲ್ಲಿ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟು ವೆರಿಫೈ ಕೇಳ್ತಿದೆ. ನೀವು ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ವೆರಿಫೈ ಆಗಿದ ತಕ್ಷಣ ಅಲ್ಲಿ ಲಾಸ್ಟು ಬಾಕ್ಸ್ಗಳಲ್ಲಿ ಏನು ಮಾಡುತ್ತೆ ಅಂದರೆ ಅದು ತೋರಿಸುತ್ತೆ, ಅರ್ಥ ಆಯ್ತಾ, ವೆರಿಫೈ ಆಗಿದೆ ಅಂತ ತೋರಿಸುತ್ತೆ. ನೀವೇನು ಮಾಡ್ಬೋದು ಅಂದರೆ ನೆಕ್ಸ್ಟ್ ಸ್ಟೆಪ್ಗೆ ಈ ಥರ ತೊಗೊಂಡು ಅಷ್ಟಾಗಿದ ತಕ್ಷಣ ಮೇಯ್ನಾಗಿ ಇಲ್ಲಿ ಅಡ್ರೆಸ್ ಇರ್ತದೆ, ಅರ್ಥ ಆಯ್ತಾ. ಇಲ್ಲಿ ಅಡ್ರೆಸ್ ಲಾಸ್ಟಲ್ಲಿ ಬಾಕ್ಸ್ಗಳಿರ್ತದೆ. ಅವ್ರದ್ದು ಫ್ಯಾಮಿಲಿ ಹೆಡ್ ಯಾರು ಇರ್ತಾರೋ ಅಂತಹವ್ರದ್ದು ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇರುತ್ತೋ ಅದನ್ನು ಇದರಲ್ಲಿ ಟಿಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಫ್ಯಾಮಿಲಿ ಹೆಡ್ಡೇ ಫ್ರಂಟಿಗೆ ಬರೋವಂಥದ್ದು. ಅದೇ ರೀತಿ ಅಲ್ಲಿ ಕೆಳಗಡೆ ಅಡ್ರೆಸ್ ಬರ್ತದಲ್ಲ, ಅಲ್ಲಿ ವೈಫ್ ಆಫ್ ಅಂತ ಬರೋ ಜಾಗದಲ್ಲಿ ಬೇರೆ ಬೇರೆ ಹೆಸರುಗಳು ಬರುವಂಥ ಸಾಧ್ಯತೆಗಳಿರ್ತದೆ. ಅಡ್ರೆಸ್ ಒಂದೇ ಇರ್ತದೆ, ಬಟ್ ಏನಾದರೂ ಬೇರೆ ಅಡ್ರೆಸ್ ಏನಾದರೂ ನೀವು ಇಲ್ಲಿ ಟಿಕ್ ಮಾಡಿದ್ರೆ ಅವ್ರದ್ದೇ ಅಡ್ರೆಸ್ ಕೂತ್ಕೊಬಿಡ್ತದೆ. ನೀವೇನು ಮಾಡ್ತೀರಾ, ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಯಾವ ರೀತಿ ಇದೆಯೋ ಫ್ಯಾಮಿಲಿ ಹಿಡ್ದು ಅದೇ ಥರ ಇದು ಮಾಡಿಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಏನು ಅಂದರೆ ಮೇಯ್ನಾಗಿ ಸೊಸೈಟಿ ಕೋಡ್ ಅನ್ನೋದನ್ನು ದಯವಿಟ್ಟು ಎಂಟ್ರಿ ಮಾಡಲೇಬೇಕು, ಬೇರೆ ಆಪ್ಷನ್ಸ್ ಇರೋದಿಲ್ಲ. ಏನಕ್ಕೆ ಅಂದರೆ ಮೇಯ್ನಾಗಿ ಏನು ಗೊತ್ತಾ ಪ್ರಾಬ್ಲಮ್, ಇಲ್ಲಿ ಎಷ್ಟೋ ಜನ ರೇಷನ್ ಕಾರ್ಡು ಹೊಸ್ದಾಗಿ ಅರ್ಜಿ ಹಾಕಿಸ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಜನ ಹೊಂಟೋಯ್ತಾರೆ. ಬಟ್ ಅಕ್ಕಪಕ್ಕದ ಮನೆಯವ್ರದ್ದು ರೇಷನ್ ಕಾರ್ಡು ಅದರಲ್ಲಿ ಒಂದು ಕೋಡ್ ಇರ್ತದೆ, ಅರ್ಥ ಆಯ್ತಾ. ಅದನ್ನು ನೀವು ತೊಗೊಂಡೋಗಿ ನೀವು ಆ ಕೋಡನ್ನು ಎಂಟ್ರಿ ಮಾಡಿದ್ರೆ ಅಂದರೆ ನಮ್ಗೆ ಹುಡ್ಕೋದಕ್ಕೆ ಈಸಿ ಆಗುತ್ತೆ, ಅಷ್ಟೇನೇನೂ ಆಗೋದಿಲ್ಲ. ಬಟ್ ಹುಡ್ಕೋದಕ್ಕೆ ಈಸಿ ಆಗುತ್ತಲ್ವ, ನಾವು ನೀಟಾಗಿ ನೋಡಿಕೊಂಡು ಕೋಡ್ ಇರ್ತದಲ್ಲ, ಕೋಡನ್ನು ಡೈರೆಕ್ಟಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿರ್ತಾರೆ, ಒಂದು ಪ್ರಾಕ್ಟಿಕಲಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿರ್ತಾರೆ. ಅದನ್ನು ನೀಟಾಗಿ ನೋಡಿಕೊಂಡು ಕೋಡನ್ನು ವೆರಿಫೈ ಮಾಡ್ಬೋದು, ಅರ್ಥ ಆಯ್ತಾ. ಅದೇ ರೀತಿ ಹಳೇದು ರೇಷನ್ ಕಾರ್ಡ್ ಅಕ್ಕಪಕ್ಕದ ಮನೆಯವ್ರದ್ದು ರೇಷನ್ ಕಾರ್ಡ್ ಇಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ, ನಾವೇ ಹುಡುಕೊಂಡು ಕೂತ್ಕೊಳ್ಬೇಕಾಗುತ್ತೆ. ಬಟ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳಿರ್ತದೆ. ನೀವೇನಾದರೂ ಅಕ್ಕಪಕ್ಕದ ಮನೆಯವ್ರದ್ದು ರೇಷನ್ ಕಾರ್ಡ್ ತೊಗೊಂಡು ಹೋದರೆ ಏನಾಗುತ್ತೆ ಅಂದರೆ ಮೇಯ್ನಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು, ಅರ್ಥ ಆಯ್ತಾ. ತುಂಬ ಈಸಿಯಾಗಿ ಅಲ್ಲಿ ನೋಡಿ ಈ ಥರ ಒಂದು ಕೋಡನ್ನು ನನ್ನ ಯಾರು ಅಕ್ಕಪಕ್ಕದ ಮನೆಯವ್ರದ್ದು ರೇಷನ್ ಕಾರ್ಡ್ ತಗೊಬಂದಿದ್ರು ಇಮಿಡಿಯೇಟ್ಲಿ ನಾನು ಇದು ಮಾಡಿದೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೆಕ್ಸ್ಟ್ ಏನು ಕೇಳ್ತದೆ ಅಂದರೆ ಪಂಚಾಯತಿ ಕೇಳ್ತದೆ. ನಾನು ಪಂಚಾಯತಿಯನ್ನು ಎಂಟ್ರಿ ಮಾಡಿದ್ದೀನಿ. ಅದೇ ರೀತಿ ನೆಕ್ಸ್ಟು ಸ್ಟೆಪ್ಪು ಅಲ್ಲಿ ಕೆಳಗಡೆ ಒಂದು ಗ್ರಾಮ ಕೇಳ್ತಿದೆ, ಅರ್ಥ ಆಯ್ತಾ. ಗ್ರಾಮ ಪಂಚಾಯತಿ ಗ್ರಾಮ ಯಾವ ಗ್ರಾಮ ಅಂತ ಅದನ್ನು ಸಹ ಎಂಟ್ರಿ ಮಾಡಿ ಆಗಿದ ತಕ್ಷಣ ಅವರೇನು ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ಫುಲ್ ಡೀಟೇಲಾಗಿ ಕೇಳುತ್ತೆ. ಮತ್ತು ಅದನ್ನು ನೀಟಾಗಿ ಎಂಟ್ರಿ ಮಾಡಿ ಅವ್ರದ್ದು ಆದಾಯ ಎಷ್ಟಿದೆ ಅದನ್ನು ಸಹ ಎಂಟ್ರಿ ಮಾಡಬೇಕಾಗುತ್ತೆ. ಆನಂತರ ವೆರಿಫೈ ಕೊಟ್ಟಿದ ತಕ್ಷಣ ನೆಕ್ಸ್ಟು ಅದೇ ರೀತಿ ವೆರಿಫೈ ಕೊಟ್ಟಿದ ತಕ್ಷಣ ನೆಕ್ಸ್ಟು ಇನ್ನೊಬ್ರು ಯಾರು ಇರ್ತಾರೋ ಫ್ಯಾಮಿಲಿನಲ್ಲಿ ಅಂಥವ್ರದ್ದು ಸಹ ತೋರಿಸುತ್ತೆ, ಅರ್ಥ ಆಯ್ತಾ. ನೋಡ್ತಾ ಇದ್ದೀರಲ್ಲ, ನೆಕ್ಸ್ಟ್ ಕೊಟ್ಟಿದ ತಕ್ಷಣ ಅಷ್ಟೇ ಸಬ್ಮಿಟ್ ಮಾಡಿದ್ರೆ ಮುಗಿದೋಯ್ತಿದ್ದು, ಅರ್ಥ ಆಯ್ತಾ. ಇಷ್ಟು ಮಾಡಿದ್ರೆ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿ ಕಂಪ್ಲೀಟ್ ಅಂತ ಅರ್ಥ. ಇದನ್ನು ಪ್ರಿಂಟೌಟ್ ಕೊಟ್ಬಿಟ್ಟು ಕಸ್ಟಮರ್ಸ್ಗೆ ಆರಾಮಾಗಿ ಕಳಿಸ್ಬೋದು. ಇದನ್ನು ತೊಗೊಂಡೋಗ್ಬಿಟ್ಟು ಫುಡ್ ಆಫೀಸಿಗೆ ಕೊಟ್ಟರೆ ಮುಗೀತು ನಿಮ್ಮ ಕೆಲಸ, ಅರ್ಥ ಆಯ್ತಾ. ಇದನ್ನು ದಯವಿಟ್ಟು ಫಾಲೋ ಮಾಡಿ, ಅರ್ಥ ಆಯ್ತಾ. ಓಕೆ ಗೈಸ್, ಬಾಯ್. ಇದೇ ರೀತಿ ಯಾವುದಾದ್ರೂ ಇಂಪಾರ್ಟೆಂಟ್ ವೀಡಿಯೋಸ್ಗಳಿದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಮಾಡ್ತೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.